ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ತರಗತಿ ಬಂದು ಸಾಮಾಜೀಕರಣದ ಪ್ರಕ್ರಿಯೆಗಳ ಬಗ್ಗೆ ಆಗಿರುತ್ತೆ. ಸಾಮಾಜೀಕರಣದ ಪ್ರಕ್ರಿಯೆಗಳು ಅಂತ ಬಂದಾಗ ಸಮಾಜ ಮತ್ತು ಮಕ್ಕಳು, ಹೌದಲ್ವಾ? ಸಮಾಜದಲ್ಲಿ ಮಕ್ಕಳು ಯಾವ ರೀತಿ ಒಂದು ಅನುಬಂಧವನ್ನ ಇಟ್ಕೊಂಡಿರ್ತಾರೆ, ಯಾರ ಜೊತೆ? ಶಿಕ್ಷಕರ ಜೊತೆ, ಪೋಷಕರ ಜೊತೆ, ಸಹವರ್ತಿಗಳ ಜೊತೆ ಒಡನಾಟ ಅನ್ನುವಂಥದ್ದು ಸಾಮಾಜೀಕರಣ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದು ನೋಡಿ, ವ್ಯಕ್ತಿ ಸಮೂಹದ ಕಟ್ಟಳೆಗಳನ್ನ ಪಾಲಿಸೋದನ್ನ ಕಲಿಸುವ ಪ್ರಕ್ರಿಯೆಯೇ ಸಾಮಾಜೀಕರಣ. ನೋಡಿ, ವ್ಯಕ್ತಿ ಸಮೂಹದ ಕಟ್ಟಳೆಗಳನ್ನ ಪಾಲಿಸುವುದನ್ನ ಕಲಿಸುವಂತಹ ಪ್ರಕ್ರಿಯೆಯನ್ನ ನಾವು ಸಾಮಾಜೀಕರಣ ಅಂತ ಹೇಳಿ ಕರಿತೀವಿ. ಸಮಾಜದಲ್ಲಿ ಹೀಗೆ ಇರ್ಬೇಕು, ಕೆಲವೊಂದು ರೀತಿ ನೀತಿಗಳು ಅಂತ ಇರ್ತವೆ. ಅವುಗಳನ್ನ ಶಿಕ್ಷಕರ ಮೂಲಕ ಆಗಿರ್ಬೋದು, ಪೋಷಕರ ಮೂಲಕ ಆಗಿರ್ಬೋದು, ಅಥವಾ ಒಡನಾಡಿಗಳು, ಸಹವರ್ತಿಗಳು ಅಂತ ಹೇಳ್ತೀವಿ, ಅವರುಗಳ ಮೂಲಕ ಕಲಿಯುವಂಥದ್ದು. ವ್ಯಕ್ತಿಯ ಒಡನಾಡಿಗಳಲ್ಲಿ ನಾವು ಮತ್ತು ನಮ್ಮವರು ಎಂಬ ಭಾವನೆಗಳನ್ನು ವ್ಯಕ್ತಪಡಿಸುವ ಸಾಮರ್ಥ್ಯಗಳನ್ನು ಬೆಳೆಸುವ ಹಾಗೂ ಒಗ್ಗೂಡಿ ವರ್ತಿಸುವಂತೆ ಮನಸ್ಸು ಮಾಡುವ ಪ್ರಕ್ರಿಯೆಯೇ ನಾವು ಸಾಮಾಜೀಕರಣ ಅಂತ ಹೇಳಿ ಕರಿತೀವಿ. ಇನ್ನು ಸಾಮಾಜೀಕರಣ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ ಆಗಿದೆ. ಅದು ನೋಡಿ, ಆರಂಭದಿಂದ ಅಂತ್ಯದವರೆಗೂ ಕೂಡ ಸಾಮಾಜೀಕರಣ ಅನ್ನುವಂಥದ್ದು ನಿರಂತರವಾಗಿರುತ್ತೆ. ಮಾನವನು ತನ್ನ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಅಥವಾ ಸಮೂಹಗಳಿಗೆ ಸೇರ್ಬೇಕಾಗತ್ತೆ. ಹೀಗ್ ಸೇರ್ಬೇಕು ಅಂತ ಅಂದಾಗ ಆ ಸಮುದಾಯದ ರೀತಿ ನೀತಿಗಳನ್ನ, ನಡತೆಯ ಕ್ರಮಗಳನ್ನ ಕಲಿಯುವಂಥದ್ದು ಬಹಳನೇ ಅತ್ಯವಶ್ಯಕವಾಗಿರುತ್ತೆ. ಆಯ್ತಾ? ಸಾಮಾಜೀಕರಣ ಅನ್ನುವಂಥದ್ದು ವ್ಯಕ್ತಿಯು ಸನ್ನಿವೇಶವನ್ನ ಹೇಗೆ ಗ್ರಹಿಸ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ್ಲೂ ಅಷ್ಟೇ ಸಾಮಾಜೀಕರಣ. ಇವಾಗ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಈಗ ಎಲ್ಲೋ ಒಂದು ಕಡೆ ಊಟ ಹಾಕ್ಸಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿರೋದು ಬರೀ ಬಿರಿಯಾನಿ, ಹೋಗಿ ನನಗೆ ಹೋಳ್ಗೆನೆ ಬೇಕು ಅಂತ ಹೇಳಿದ್ರೆ ಅವ್ರೇನೋ ಅದೇನೋ ಹೇಳ್ತಾರಲ್ಲ, ಸಮಥಿಂಗ್ ಫ್ರೀ ಊಟ ಇರುತ್ತೆ, ಅಲ್ಲೋಗಿ ಬೇಕಾದದನ್ನ ಡಿಮ್ಯಾಂಡ್ ಮಾಡಕ್ಕಾಗತ್ತಾ? ಅದು ಒಂದು ಏನ್ ಹೇಳ್ತೀವಿ, ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸನ್ನಿವೇಶವನ್ನ ಹೇಗೆ ಗ್ರಹಿಸ್ತಾನೆ ಅನ್ನೋದನ್ನು ಕೂಡ ಅವಲಂಬಿಸಿರುತ್ತೆ. ಇದನ್ನ ನಾನು ಸಾಮಾಜಿಕವಾಗಿ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಬಟ್ ನೋಡಿ, ಈಗ ಸಾಮಾಜೀಕರಣದ ನಿಯೋಗಗಳು ಅಂತ ಬಂದಾಗ ನೋಡಿ, ಯಾವೆಲ್ಲ ನಿಯೋಗಗಳು ಮಕ್ಕಳ ಒಂದು ಸಾಮಾಜೀಕರಣದ ಒಂದು ಅಭಿವೃದ್ಧಿಗೆ ಕೆಲಸ ಮಾಡುತ್ತೆ ಅಂದ್ರೆ ಔಪಚಾರಿಕ ಸಂಸ್ಥೆಗಳು, ಅನೌಪಚಾರಿಕ ಸಂಸ್ಥೆಗಳು ಮತ್ತೆ ಔಪಚಾರಿಕವಲ್ಲದ ಸಂಸ್ಥೆಗಳು. ಸಾಮಾಜೀಕರಣದ ಪ್ರಕ್ರಿಯೆ ಅಂತ ಬಂದಾಗ ಸಾಮಾಜೀಕರಣ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ ಅಂತ ನಾವು ಈಗ ಆಲ್ರೆಡಿ ನೋಡಿದ್ವಿ. ಸಾಮಾಜೀಕರಣ ವ್ಯಕ್ತಿಯನ್ನ ಸಾಮಾಜಿಕ ಪ್ರಪಂಚಕ್ಕೆ ತೊಡಗಿಸುವಂತಹ ಅಥವಾ ಸಾಮಾಜಿಕ ಜೀವನಕ್ಕೆ ಅಣಿಗೊಳಿಸುವಂತಹ ಒಂದು ಪ್ರಕ್ರಿಯೆ ಆಗಿದೆ ಸಾಮಾಜೀಕರಣ ಪ್ರಕ್ರಿಯೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇತರರೊಂದಿಗೆ ಹೊಂದಿಕೊಂಡಿರ್ಬೇಕಾದಂತಹ ಸಂಸ್ಕೃತಿಯ ಬೋಧನಾ ಪ್ರಕ್ರಿಯೆ ಕೂಡ ಸಾಮಾಜೀಕರಣ ಪ್ರಕ್ರಿಯೆ ಆಗಿರುತ್ತೆ. ಮಾನವ ತನ್ನ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಮೂಹಗಳಿಗೆ ಸೇರ್ಬೇಕಾಗತ್ತೆ. ಈ ಒಂದು ಸಮೂಹಗಳು ಬದಲಾದಂತೆ ಆತನ ನಡವಳಿಕೆ ಕೂಡ ಬದಲಾಗಬೇಕು, ಹೌದಲ್ವಾ? ಈಗ ಮನೇಲಿದ್ದಂಗೆ ಸ್ಕೂಲಲ್ಲಿ ಇರಕ್ಕಾಗಲ್ಲ, ಸ್ಕೂಲಲ್ಲಿ ಇದ್ದಂಗೆ ಮನೇಲಿ ಇದ್ದಕ್ಕಾಗಲ್ಲ, ಮನೇಲಿದ್ದಂಗೆ ಟ್ಯೂಷನ್ ಅಲ್ಲಿ ಇರಕ್ಕಾಗಲ್ಲ ಮಕ್ಕಳಿಗೆ, ಹೌದಲ್ವಾ? ಅಥವಾ ಯಾವುದೋ ಒಂದು ಮದುವೆ ಸಮಾರಂಭ ಅಥವಾ ಏನೋ ಒಂದು ಕುಟುಂಬ ಕಾರ್ಯಕ್ರಮಗಳಲ್ಲಿ ನಾನು ಇವಾಗ ಶಾಲೆನಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತೀನೋ ಅದೇ ರೀತಿ ಬಿಹೇವ್ ಮಾಡ್ತೀನಿ ಅಂತ ಇರಕ್ ಬರುತ್ತಾ? ಇಲ್ಲ ಅಲ್ವಾ? ಇವೆಲ್ಲವನ್ನು ಕೂಡ ಸಮೂಹಗಳು ಬದಲಾದಂತೆ ನಡವಳಿಕೆ ಕೂಡ ಬದಲಾಗುವಂತದ್ದು ಸಾಮಾಜೀಕರಣ ಪ್ರಕ್ರಿಯೆ ಅಂತ ಹೇಳಿ ನಾವು ನೋಡ್ತೀವಿ. ಸಾಮಾಜಿಕ ಪ್ರಕ್ರಿಯೆಯು ಕೆಳಗಿನಂತೆ ನಡೆಯುತ್ತದೆ. ಯಾವ ರೀತಿ ನಡೆಯುತ್ತೆ? ಮಗು ತನ್ನ ಸುತ್ತಲಿರುವಂತಹ ವ್ಯಕ್ತಿಗಳ ವರ್ತನೆಯನ್ನ ಅನುಕರಿಸುತ್ತೆ ಮಗು, ಹೌದಲ್ವಾ? ಮಗು ತನ್ನ ಸುತ್ತ ಇರುವಂತಹ ವ್ಯಕ್ತಿಗಳ ವರ್ತನೆಯನ್ನ ಅನುಕರಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮನೇಲಿಂದ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಸುತ್ತಮುತ್ತ ಯಾರಾದ್ರೂ ನೋಡಿರ್ಬೋದು. ಈಗ ಯಾರೋ ಒಬ್ರು ಬರ್ತಾರೆ ಅಂತ ಇಟ್ಕೊಳ್ಳಿ, ಯಾರೋ ಗೆಸ್ಟ್ ಬರ್ತಾರೆ. ಕೆಲವರು ಇವಾಗ ಯಾರು ಬಂದ್ರು ಇವಾಗ ಯಾರು ರೆಸ್ಪಾನ್ಸ್ ಮಾಡಲ್ಲ ಅಂದಾಗ ಮಕ್ಳು ಕೂಡ ಅದನ್ನು ರೆಸ್ಪಾನ್ಸ್ ಮಾಡಲ್ಲ. ಮನೆಯಲ್ಲಿದ್ದಂತ ಹಿರಿಯರು ರೆಸ್ಪಾನ್ಸ್ ಮಾಡಿದ್ರೆ ಮಕ್ಳು ಕೂಡ ಅವ್ರನ್ನ ಫಾಲೋ ಅಪ್ ಮಾಡ್ತಾರೆ. ಅವ್ರು ಹೇಗ್ ವರ್ತಿಸ್ತಾರೋ, ಪರಿಚಿತರಾಗ್ಲಿ ಅಪರಿಚಿತರ ಆಗ್ಲಿ ಬಂದಾಗ ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನ ಮಕ್ಕಳು ಅನುಸರಿಸ್ತಾರೆ. ಇಲ್ಲಿ ಮಗುವಿನ ಮಾನಸಿಕ ತಯಾರಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸಾಮಾಜಿಕ ಪ್ರಕ್ರಿಯೆಯಲ್ಲಿ. ಇನ್ನು ಮಗು ಸನ್ನಿವೇಶವನ್ನ ಗ್ರಹಿಸೋದಕ್ಕೆ ಅದು ಪ್ರಾರಂಭ ಮಾಡುತ್ತೆ. ಮತ್ತೆ ಮಗು ಯಾವಾಗ್ಲೂ ಪ್ರಚೋದನೆಗೆ ಅದು ಪ್ರತಿಕ್ರಿಯಿಸ್ತಾ ಹೋಗುತ್ತೆ. ಮಗು ಸರಿಯಾದ ಪ್ರತಿಕ್ರಿಯೆಗೆ ಸರಿಯಾದ ಪುನರ್ಬಲನ ದೊರೆತಾಗ ಮಗು ಅಂತಹ ಪ್ರತಿಕ್ರಿಯೆಯನ್ನ ದೈನಂದಿನ ಹವ್ಯಾಸವನ್ನಾಗಿ ರೂಢಿಸಿಕೊಳ್ಳುತ್ತಾನೆ. ನೋಡಿ, ಮಕ್ಕಳಿಗೆ ನಾವು ಒಳ್ಳೇದ್ ಮಾಡಿದಾಗ, ಮಗು ನೀನ್ ತುಂಬಾ ಚೆನ್ನಾಗಿ ಮಾಡಿದೀಯಾ, ವೆರಿ ಗುಡ್ ಅಂತ ಹೇಳಿದಾಗ
ನನ್ನನ್ನ ಅವರು ಪ್ರಶಂಸಿಸಿದ್ರು, ನಾನು ಈಗ ಮತ್ತೆ ಅದನ್ನ ಮಾಡ್ಬೇಕು ಅನ್ನುವಂತ ಒಂದು ಉತ್ಸಾಹ ಮಕ್ಕಳಲ್ಲಿ ಬರುತ್ತೆ. ಹೌದಲ್ವಾ? ಸೊ ಸರಿಯಾದ ಪ್ರತಿಕ್ರಿಯೆಗೆ ಸರಿಯಾದ ಪುನರ್ಬಲನ ದೊರೆತಾಗ ಮಗು ಅಂತಹ ಪ್ರಕ್ರಿಯೆಯನ್ನ ದೈನಂದಿನ ಹವ್ಯಾಸವಾಗಿ ರೂಢಿಸ್ಕೊಳ್ಳುತ್ತೆ. ಅದನ್ನ ಸೊ ಅವಾಗ ನಾವು ಪಾಸಿಟಿವ್ ಅನ್ನ ನಾವು ಅದಕ್ಕೆ ಜಾಸ್ತಿ ಕೊಟ್ಟಾಗ ಮಗು ಆ ಒಂದು ಪಾಸಿಟಿವ್ ಹ್ಯಾಬಿಟ್ಸ್ ಅನ್ನ ಜಾಸ್ತಿ ರೂಢಿ ಮಾಡ್ಕೊಳ್ತಾ ಹೋಗುತ್ತೆ. ಇನ್ನು ಮಕ್ಕಳ ಸಾಮಾಜೀಕರಣದಲ್ಲಿ ಶಿಕ್ಷಕರ ಮತ್ತು ಸಹವರ್ತಿಗಳ ಪಾತ್ರ ನೋಡಿ. ಮಕ್ಕಳ ಸಾಮಾಜೀಕರಣದಲ್ಲಿ ಶಿಕ್ಷಕರ ಮತ್ತು ಪೋಷಕರ ಮತ್ತು ಸಹವರ್ತಿಗಳ ಪಾತ್ರ ಏನು? ಮೊದಲನೇದಾಗಿ ಶಿಕ್ಷಕರ ಪಾತ್ರ ಏನು? ಮಕ್ಕಳ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರ ಏನಿದೆ ತುಂಬಾ ಮಹತ್ತರವಾಗಿರುತ್ತೆ. ಕೆಲವೊಂದ್ಸತಿ ಮಕ್ಕಳು ತಂದೆ ತಾಯಿ ಮಾತು ಕೇಳದೆ ಹೋದ್ರು ಶಿಕ್ಷಕರ ಮಾತ್ರ ಅಂತೂ ಕೇಳ್ತಾರೆ. ಹಾಗಾಗಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು ಅಂತ ಹೇಳ್ತೀವಿ. ಈ ಕೆಳಗಿನವುಗಳಲ್ಲಿ ಶಿಕ್ಷಕರ ಮುಖ್ಯ ಕಾರ್ಯಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಕ್ಕಳ ದೈಹಿಕ, ಮಾನಸಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ವಿಕಾಸ, ಉತ್ತಮ ನಾಗರಿಕರನ್ನಾಗಿ ತಯಾರಿಸುವಂಥದ್ದು, ರಾಷ್ಟ್ರಾಭಿಮಾನವನ್ನ ಬೆಳೆಸಬೇಕು ಶಿಕ್ಷಕರಾದಂತವರು ಮಕ್ಕಳಲ್ಲಿ, ಭಾವೈಕ್ಯತೆ ಮತ್ತು ಜಾತ್ಯತೀತತೆಯನ್ನ ಮಕ್ಕಳಲ್ಲಿ ಬೆಳೆಸುವಂಥದ್ದು, ಸಾಮಾಜಿಕ ಪ್ರಜ್ಞೆಯನ್ನ ಬೆಳೆಸಿ ಸಮಾಜ ಸೇವೆಗೆ ಮಕ್ಕಳನ್ನ ಸಿದ್ಧಪಡಿಸುವಂಥದ್ದು ಕೂಡ ಶಿಕ್ಷಕರು ಮಕ್ಕಳ ಒಂದು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಈ ಒಂದು ಫಾಲೋಯಿಂಗ್ ಏನು 5 ಟಾಪಿಕ್ಸ್ ಏನಿದಾವೆ ಇವುಗಳ ಬಗ್ಗೆ ಮಕ್ಕಳಲ್ಲಿ ಬಹಳಷ್ಟು ಮಹತ್ತರವಾದ ಒಂದು ಅಭಿಮಾನವನ್ನ ಮೂಡಿಸುವಂತದ್ದು ಶಿಕ್ಷಕರ ಕೆಲಸ ಆಗ್ಬೇಕು. ಹಾಗಾದ್ರೆ ಪೋಷಕರು ಏನ್ ಮಾಡ್ಬೇಕು? ಪೋಷಕರ ಕೆಲಸ ಏನು? ಮಕ್ಕಳಿಗೆ ಪೋಷಕರಾದಂತವ್ರು ಏನೇನು ಯಾವ ರೀತಿ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಕ್ಕಳನ್ನ ಅಣಿಗೊಳಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಪಾತ್ರ ಯಾವ್ಯಾವ ರೀತಿಯಲ್ಲಿ ಅವರು ಜೊತೆಯಾಗಿರ್ಬೇಕು ಅಂದ್ರೆ, ಮಗುವಿನ ಬೌದ್ಧಿಕ, ನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾದಂತಹ ತಳಹದಿಯನ್ನ ಪೋಷಕರು ಹಾಕುವಂಥದ್ದು, ಮಗುವಿಗೆ ವೇಷಭೂಷಣ ರೀತಿ ನೀತಿಗಳನ್ನ ಕಲಿಸುವಂಥದ್ದು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫುಲ್ ಮಾಡರ್ನ್ ಆಗಿ ಇವಾಗೆಲ್ಲ ಅಂದ್ರೆ ಈಗ ಅದರದ್ದಾದ ವೇಷಭೂಷಣ ಇರುತ್ತೆ. ಈಗ ಫ್ಯಾಮಿಲಿ ಟ್ರಿಪ್ ಅಂತ ಹೋದಾಗ, ಫ್ರೆಂಡ್ಸ್ ಜೊತೆ ಹೋದಾಗ, ಅಥವಾ ದೇವಸ್ಥಾನಕ್ಕೆ ಅಂತ ಹೋದಾಗ, ಶಾಲೆಗೆ ಹೋಗ್ಬೇಕಾದ್ರೆ ನೋಡಿ ಕೆಲವೊಂದು ವೇಷಭೂಷಣ ಇದಾವೆ ಅಲ್ವಾ? ಸೊ ಆ ಒಂದು ರೀತಿ ನೀತಿಗಳನ್ನ ಪೋಷಕರು ಮಗುವಿನಲ್ಲಿ ಬೆಳೆಸ್ಬೇಕು. ತಮ್ಮ ಕುಟುಂಬದ ಹಿಂದಿನ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುವಂಥದ್ದು. ನಮ್ಮ ಕುಟುಂಬದಲ್ಲಿ ಈ ರೀತಿ ನಡ್ಕೊಂಡ್ ಬಂದಿದ್ದಾರೆ, ನೀನು ಕೂಡ ಈ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ವಲ್ಪ ಸಂಸ್ಕಾರ, ಸಂಸ್ಕೃತಿಯನ್ನ ಕಲಿಸುವಂಥದ್ದು. ಆಮೇಲೆ ಭಾಷಾ ಬೆಳವಣಿಗೆಗೆ ಪೋಷಕರು ಬಹಳನೇ ಒತ್ತನ್ನ ಕೊಡ್ಬೇಕು. ಮಕ್ಕಳಿಗೆ ಆದಷ್ಟು ಏನಿಲ್ಲ ಅಂದ್ರೆ 3 ಲ್ಯಾಂಗ್ವೇಜಸ್ ಅನ್ನ ಕಲಿಸೇ ಇರ್ಬೇಕು. ಒಂದು ಇಂಗ್ಲಿಷು, ಕನ್ನಡ, ಹಿಂದಿ, ಓಕೆ, ಅವುಗಳನ್ನ ಕಲಿಸುವಂಥದ್ದು. ಆಮೇಲೆ ಮಾತಾಡುವಾಗ ಅವರಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನ ತಿದ್ದುವಂಥದ್ದು. ಓಕೆ, ಅಲ್ಲೇ ಒಂದು ಭಾಷಾ ದೋಷಗಳು ಏನೇ ಇದ್ರೂ ಕೂಡ ಮನೇಲಿ ಪೋಷಕರಾದಂತವ್ರು ಅದನ್ನ ಸರಿಪಡಿಸ್ತಾ ಹೋಗ್ಬೇಕು. ಅದನ್ನ ಬಿಟ್ಟು ಇವಳು ಈ ತರ ಇವಳು ಅಥವಾ ಇವನು ಈ ತರ ಮಾತಾಡ್ತಾರೆ ಅಂತ ಹೇಳಿ ಅದನ್ನ ಪ್ರಚೋದಿಸುವಂತಹದ್ದು ಮಾಡಬಾರ್ದು. ಇದು ಈ ರೀತಿ ಅಲ್ಲ, ಹಾಗಲ್ಲ ಮಗು, ಈ ರೀತಿ ಹೇಳ್ಬೇಕು ಅಂತ ಕಲಿಸುವಂಥದ್ದು. ಆಮೇಲೆ ಸಾಮರ್ಥ್ಯ ಬೆಳೆಸಿಕೊಳ್ಳೋದಕ್ಕೆ ನೆರವು ನೀಡುವಂಥದ್ದು. ತನ್ನ ಒಂದು ಕೆಲಸವನ್ನ ಮಕ್ಕಳಿಗೆ ತಾವೇ ಮಾಡ್ಕೊಳ್ಳುವಂತ ಸಾಮರ್ಥ್ಯವನ್ನ ಬೆಳೆಸ್ಬೇಕು, ಅದಕ್ಕೆ ಸಹಾಯ ಮಾಡಬೇಕು. ಓಕೆ, ಪೋಷಕರಾದಂತವ್ರು. ಅದು ಬಿಟ್ಟು ನಮ್ಮ ಮಗು ಏನು ಮಾಡಬಾರ್ದು, ನಾವೇ ಮಾಡ್ಬೇಕು ಅನ್ನುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸಬಾರ್ದು. ಮಕ್ಕಳಲ್ಲಿ ಸ್ವ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋದಕ್ಕೆ ಅವರಿಗೆ ಸಹಾಯವನ್ನ ಮಾಡ್ತಾ ಹೋಗ್ಬೇಕು ಪೋಷಕರಾದಂತವ್ರು. ಇನ್ನು ಸಹವರ್ತಿಗಳು ಅಂತ ಬಂದಾಗ ನೋಡಿ, ಮಕ್ಕಳ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಸಹವರ್ತಿಗಳ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ತಮ್ಮಲ್ಲಿರುವ ಆಸಕ್ತಿಗಳು, ಸಿದ್ಧಾಂತಗಳು, ಸಂಸ್ಕೃತಿಗಳ ಅನ್ವೇಷಣೆಗಳು ಸಹಪಾಠಿಗಳಿಂದಾನೇ ಆಗುವಂಥದ್ದು. ಆಯ್ತಾ? ಈಗ ಎಲ್ಲೋ ಒಂದ್ ಕಡೆ ಶಿಕ್ಷಕರು, ಪೋಷಕರು ಇವರಲ್ಲಿ ತಮ್ಮ ಆಸಕ್ತಿಗಳನ್ನ ಮಕ್ಕಳು ಹೇಳ್ಕೊಳ್ದೆ ಹೋದ್ರು ಕೂಡ ಸಹವರ್ತಿಗಳು ಏನಿರ್ತಾರೆ ಅವ್ರ ಜೊತೆ ಮಕ್ಕಳು ತಮ್ಮ ಆಸಕ್ತಿಗಳನ್ನ ಹಂಚ್ಕೋತಾರೆ, ಅವರ ಒಂದು ಸಿದ್ಧಾಂತಗಳನ್ನ ಹೇಳ್ಕೊತಾರೆ, ಸಂಸ್ಕೃತಿಗಳ ಅನ್ವೇಷಣೆಗಳನ್ನ ಸಹಪಾಠಿಗಳಿಂದಾನೇ ಜೊತೆಯಾಗಿ ಮಾಡುವಂಥದ್ದು. ಸಹವರ್ತಿಗಳೊಡನೆ ಅಂತರ್ಕ್ರಿಯೆಯಿಂದ ಮಗುವು ಸಾಮಾಜಿಕ ಮೌಲ್ಯಗಳನ್ನ ಕಲಿತಾ ಹೋಗುತ್ತೆ. ಮಗುವಿನ ನಡವಳಿಕೆ, ಆಯ್ಕೆಗಳು ಮತ್ತು ನಂಬಿಕೆಗಳ ಮೇಲೆ ಗಮನಾರ್ಹವಾದ ಪರಿಣಾಮ ಇಲ್ಲಿ ಬೀರ್ತಾ ಹೋಗುತ್ತೆ. ನೋಡಿ, ಸಹವರ್ತಿಗಳು ಅಂತ ಬಂದಾಗ ಮಗುವಿನ ನಡವಳಿಕೆ, ಆಯ್ಕೆಗಳು ನೋಡಿ, ಅಂದ್ರೆ ಇವಾಗ ನಡವಳಿಕೆ ಆಯ್ಕೆಗಳು ಅಂತ ಹೇಳಿದಾಗ ಇವಾಗ ಏನೋ ಯಾವ್ದನ್ನೋ ಓದಬೇಕು ಅಂತ ಇರುತ್ತೆ ಅಥವಾ ಎಲ್ಲಿಗೋ ಹೋಗ್ಬೇಕು ಅಂತ ಇರುತ್ತೆ. ದೇರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತೀವಿ, ಹೌದಲ್ವಾ? ಅಂದ್ರೆ ಇಲ್ಲ ಇದು ಮಾಡುವಂತ ಫ್ರೆಂಡ್ ಕರೆದಾಗ ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂತ ಅನ್ನುವಂಥದ್ದು ನಡುವಿನ ನಡವಳಿಕೆ ಆಯ್ಕೆಗಳು ಅಂತ ಹೇಳ್ತೀವಿ. ಮತ್ತು ನಂಬಿಕೆಗಳ ಮೇಲೆ ಗಮನಾರ್ಹವಾದಂತಹ ಪರಿಣಾಮ ಬೀರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಇದಿಷ್ಟು ಸಾಮಾಜೀಕರಣ ಒಂದು ಪ್ರಕ್ರಿಯೆಯಲ್ಲಿ ಶಿಕ್ಷಕರು
ಮತ್ತೆ ಸಹವರ್ತಿಗಳು ಮತ್ತು ಪೋಷಕರ ಪಾತ್ರ ಏನು, ಯಾವ ರೀತಿ ಇದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ.